ಎಲ್ಲರಿಗೂ ನಮಸ್ಕಾರ. ಅಸರ್ಟಿವ್ನೆಸ್ ಅಂದ್ರೆ ದೃಢ ನಿಲುವು ಅಂದ್ರೆ ಏನು? ನಾವ್ ಯಾವಾಗ ಅದನ್ನ ತಗೊಬೇಕು? ಎಲ್ಲಾ ಟೈಮು ತಗೊಂಡ್ರೆ ಕರೆಕ್ಟ್ ಆಗಿರುತ್ತಾ ಅಥವಾ ಕೆಲವೊಮ್ಮೆ ತಗೊಬೇಕಾ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಅಸರ್ಟಿವ್ನೆಸ್ ಅಂತ ಹೇಳ್ತಾರೆ. ಅಸರ್ಟಿವ್ನೆಸ್ ಅಂದ್ರೆ ಅದಕ್ಕೆ ಅಂತಾನೆ ಒಂದು ವರ್ಡ್ ಇದೆ, ಸೇಯಿಂಗ್ ನೋ. ಅಸರ್ಟಿವ್ ವರ್ಡ್ ಅಂತ ಬಂದ್ಮೇಲೆ ಸೇಯಿಂಗ್ ನೋ ಅಂತ ಬೇರೊಬ್ರ ಆನ್ಸರ್ಸ್ ಇರುತ್ತೆ. ಸೊ ಸೇಯಿಂಗ್ ನೋ, ಯಾವಾಗ ನೋ ಅಂತ ಹೇಳ್ಬೇಕು, ಯಾವಾಗ ಆಗಲ್ಲ ಅಂತ ಹೇಳ್ಬೇಕು. ನಿಮ್ ಕೈಯಲ್ಲಿ ಯಾರಾದ್ರೂ ಫೋರ್ಸ್ ಮಾಡಿ ಕೆಲಸ ಮಾಡಿಸ್ಕೊಂಡ್ರೆ ಅಥವಾ ಬೇರೆಯೊಬ್ಬರು ಬಂದು ಕೇಳಿದಾಗ ನೀವೇ ನಿಮ್ಮನ್ನ ಫೋರ್ಸ್ ಮಾಡ್ಕೊಂಡು ಬೇರೆಯೊಬ್ಬರಿಗೆ ಕೆಲಸ ಮಾಡ್ಕೊಡಕ್ ಹೋಗ್ತಿರಲ್ಲ, ಆ ಟೈಮಲ್ಲಿ ನೀವು ನಿಲ್ವನ್ನ ತಗೊಳ್ಲೇಬೇಕು. ನಿಲ್ವನ್ನ ತಗೊಬೇಕಂದ್ರೆ ಜಗಳ ಆಡಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದಲ್ಲ. ಅದಕ್ಕಂತಾನೆ ಪ್ರಾಪರ್ ಟೋನ್, ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ಇದೆ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದೀನಿ ಕೆಲವೊಂದು ಸಲ ಸ್ಟಾರ್ಟಿಂಗ್ ಅಲ್ಲಿ. ಈಗ ಐ ನೀಡ್ ನಾಟ್ ಪ್ರಾಕ್ಟೀಸ್, ಅದು ಆರಾಮಾಗಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಯಾವಾಗ ನಾವು ದೃಢ ನಿಲುವು ತಗೊಬೇಕು? ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್, ಕಾಲೇಜ್ಗೆ ಹೋಗ್ತಿರೋರ್ಗೆ ನಿಮ್ಮ ಫ್ರೆಂಡ್ ಬಂದು ನನ್ಗೆ ಅಸೈನ್ಮೆಂಟ್ ಮಾಡ್ಕೊಡ್ತೀಯಾ, ನನ್ನ ಕೈ ಆಗಲ್ಲ ಅಂತ ಹೇಳಿ ಪಾರ್ಟಿ ಮಾಡಕ್ಕೋ ಅಥವಾ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಕ್ಕೋ ಹೋದಾಗ ನೀವೇನಂತೀರಾ? ಫ್ರೆಂಡ್ ಅಲ್ವಾ, ಹೋಗ್ಲಿ, ನನ್ಗೂ ಅಸೈನ್ಮೆಂಟ್ಸ್ ಇದೆ, ನನ್ಗೂ ಏನು ಗೊತ್ತಿಲ್ಲ, ಪರವಾಗಿಲ್ಲ, ನಂದು ರಿಸರ್ಚ್ ಮಾಡಿ ಅವಳದು ರಿಸರ್ಚ್ ಮಾಡಿ ಮಾಡ್ಕೊಡ್ತೀನಿ, ಪರವಾಗಿಲ್ಲ, ಎಷ್ಟು ಕಷ್ಟ ಆದ್ರು ಅಂತ. ಸೊ ಆಗ ನೀವೇನ್ ಮಾಡ್ತೀರಾ? ಅಸೈನ್ಮೆಂಟ್ ಮಾಡ್ಕೊಡ್ತೀರಾ. ಅವ್ರು ಪದೇ ಬಂದು ಹೇಳ್ತಾ ಇರ್ತಾರೆ. ಎಲ್ಲಾ ಅಸೈನ್ಮೆಂಟ್ಸು ನಿಮ್ ಕೈಲೇ ಮಾಡಿಸ್ತಾ ಇರ್ತಾರೆ, ಆದ್ರೆ ನಿಮ್ಮನ್ನ ಅವರು ಯೂಸ್ ಅಂಡ್ ಥ್ರೋ ತರ ಬಳಸ್ತಾ ಇರ್ತಾರೆ. ನಿಮ್ಗೇನಾಗುತ್ತೆ? ಅವಳು ನನ್ನ ಫ್ರೆಂಡು ಅಂತಾನು ಅನ್ಕೊಂತಾ ಇಲ್ಲ, ಬರೀ ನನ್ನ ಯೂಸ್ ಮಾಡ್ಕೊಂತಾ ಇದ್ದಾಳೆ ಅವಳ ಕೆಲ್ಸದಲ್ಲಿ, ನಾನ್ ಯಾಕೆ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮನ್ಸಿಗೆ ಹರ್ಟ್ ಆಗುತ್ತೆ. ಆದ್ರೆ ನಿಮ್ಗೆ ಅದನ್ನ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಮನೇಲಿ ಚಿಕ್ಕ ವಯಸ್ಸಿಂದ ಹೇಗ್ ಬೆಳ್ಸಿರ್ತಾರಂದ್ರೆ, ಯಾರಿಗೂ ಎದುರುತ್ರ ಕೊಡ್ಬಾರ್ದು, ಯಾರಿಗೂ ಏನು ಆಗಲ್ಲ ಅಂತ ಹೇಳ್ಬಾರ್ದು, ಒಳ್ಳೆಯವ್ರ ತರ ಇರ್ಬೇಕು, ಎಲ್ಲಾನು ಆಗುತ್ತೆ ಅಂತ ಹೇಳ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಅದು ಎಲ್ಲಾ ಕಡೆನೂ ಅಪ್ಲೈ ಆಗಲ್ಲ. ಸೊ ನಿಮ್ಗೇನಾಗುತ್ತೆ? ಒಂದು ಫ್ರೆಂಡ್ಶಿಪ್ ಟ್ರೂತ್ ಆಗಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು, ನನ್ನ ಅಸೈನ್ಮೆಂಟ್ ಇದ್ದು ಅವಳ ಅಸೈನ್ಮೆಂಟ್ ಯಾಕೆ ನಾನ್ ಮಾಡ್ಕೊಡ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದು, ಮೆಂಟಲ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ, ಬರ್ದು ಕೈ ನೋವು ಬರುತ್ತೆ. ಆಮೇಲೆ ನಿಮ್ ಮನಸ್ಥಿತಿನೂ ಹಾಳಾಗುತ್ತೆ. ನಾನೇನು ಹೇಳಕ್ ಆಗ್ತಿಲ್ಲ, ನನ್ನ ಯೂಸ್ ಮಾಡ್ಕೊಂತಿದ್ದಾಳೆ. ಆಮೇಲೆ ಇನ್ನೊಂದ್ ಫ್ರೆಂಡ್ ಬಂದು ಕೇಳ್ದಾಗ್ಲೂ ನಿಮ್ಗೆ ಡೌಟ್ ಬರುತ್ತೆ ಬೇರೆ ಫ್ರೆಂಡ್ ಮೇಲೆ, ಇವಳು ಅದೇ ತರ ಯೂಸ್ ಮಾಡ್ಕೊಂತಾಳ. ಆಮೇಲೆ ಜೀವನದಲ್ಲೂ ಅಷ್ಟೇ, ಮುಂದಕ್ಕೆ ನೀವು ಹೋಗ್ತಾ ಬೇರೆಯೊಬ್ರು ಬಂದು ಕೇಳೋ ಪ್ರಶ್ನೆಗಳಿಗೆ ಅಥವಾ ಕೆಲ್ಸಗಳಿಗೆ ನೀವು ನೋ ಅನ್ನಕ್ ಆಗೋದೇ ಇಲ್ಲ. ಸೊ ಅದನ್ನ ಈಗಲಿಂದಾನೇ ಬೆಳೆಸ್ಕೊಬೇಕು. ಸೊ ಅಸರ್ಟಿವ್ನೆಸ್ ಅಲ್ಲಿ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ. ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಪಾಸಿಟಿವ್ ಚೇಂಜಸ್ ಆಗುತ್ತೆ ನಿಮ್ಮಲ್ಲಿ ಅಂತ. ನೆಗೆಟಿವ್ಸ್, ನೀವೇನಾದ್ರೂ ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ರೆ ಏನೆಲ್ಲ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂತ ನಾನೀಗ ಹೇಳ್ತೀನಿ. ಸೊ ಫಸ್ಟ್ ನೆಗೆಟಿವ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಫಸ್ಟ್ ಒನ್, ಡಿಪ್ರೆಷನ್ ಯಾಕೆ ಅಂದ್ರೆ, ನೀವು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಾನು ಹೇಗ್ ಅವಳಿಗೆ ಹೇಳೋದು, ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ. ಅದು ಜಾಸ್ತಿ ಒತ್ತಡ ಬರುತ್ತೆ, ನಿದ್ದೆನೂ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಅಂಡ್ ಅವಳಿಗೂ ಅರ್ಥ ಮಾಡ್ಸೋದಕ್ಕಾಗಲ್ಲ. ಅಂಡ್ ಆಲ್ಸೋ ಸೆಕೆಂಡ್ ಒನ್ ಇಸ್ ಆಂಗ್ಸೈಟಿ, ಸ್ಟ್ರೆಸ್. ಆಂಗ್ಸೈಟಿ ಏನಂದ್ರೆ, ನಿಮ್ಗೆ ಕೋಪ ಬರ್ತಾ ಇರುತ್ತೆ, ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ನಾನು ಹೀಗೆ ಹೇಳ್ಬೇಕು, ಆಗಲ್ಲ ಕಣೆ ಅಂತ ಹೇಳ್ಬೇಕು, ಹಾಗೆ ಹೇಳ್ಬೇಕು, ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಆಗಲ್ಲ. ಸ್ಟ್ರೆಸ್ ಯಾಕಂದ್ರೆ ನೀವು ವರ್ಕ್ ಲೋಡ್ ಜಾಸ್ತಿ ತಗೊಂತೀರಾ, ನಿಮ್ದು ತಗೋತೀರಾ ಅಥವಾ ಹಾಗೆ ನಿಮ್ ಫ್ರೆಂಡ್ ತಗೊಂತಾ ಇರ್ತೀರಾ. ಸೊ ಸ್ಟ್ರೆಸ್, ಆಂಗ್ಸೈಟಿ ಇರುತ್ತೆ. ಲೋ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಕೆಳಕ್ ಹೋಗ್ಬಿಡುತ್ತೆ. ಯಾಕಂದ್ರೆ ನಾನು ಯಾಕೆ ಎಲ್ಲಾನು ಮಾಡ್ಬೇಕು, ನನ್ಗೇನು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ಮರ್ಯಾದೆ ಇಲ್ವಾ, ಅವ್ರು ಯಾಕೆ ನಮ್ಮನ್ನ ಹಾಗೆ ಟ್ರೀಟ್ ಮಾಡ್ತಾರೆ,
ಮತ್ತೆ ಬೇರೆಬ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನಿಮ್ಗೂ ಹಾಗೆ ಅನ್ಸುತ್ತೆ, ಇವಳು ಹಾಗೆ ಟ್ರೀಟ್ ಮಾಡ್ಬೋದಾ, ನನ್ಗೆ ಇದೇ ಇಲ್ಲ, ಕಾನ್ಫಿಡೆನ್ಸೇ ಇಲ್ಲ ಅಂತ. ಒಂದು ಸಲ ನೀವ್ ಹೇಳಿ, ಇಲ್ಲ ಹಾಗಲ್ಲ, ನನ್ಗೂ ಈ ತರ ಇದೆ, ಸೊ ನಾನ್ ಯಾಕೆ ನಿನ್ ಮಾಡ್ಬೇಕು ಅಂತ. ಆಗ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ರೈಸ್ ಆಗುತ್ತಲ್ಲ, ಹಾಗ ನೋಡಿ ನಿಮ್ಗೆ ಏನೋ ಆ ವೈಬ್ರೇಷನ್ ಎಷ್ಟು ಖುಷಿ ಕೊಡುತ್ತೆ ಅಂತ. ಅಂಡ್ ಆಲ್ಸೋ ಮೆಂಟಲ್ ಇಲ್ನೆಸ್ ಹೇಳದ್ನಲ್ವಾ, ಎಲ್ಲಾನು ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್, ಲೋ ಸೆಲ್ಫ್ ಎಸ್ಟೀಮ್, ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಬಂದಾಗ ಮೆಂಟಲ್ ಇಲ್ನೆಸ್ ಆಗೇ ಆಗುತ್ತೆ. ಆ ಮೆಂಟಲ್ ಇಲ್ನೆಸ್ ಇಂದ ನಿಮ್ಗೆ ಬಾಡಿ ಟ್ಯಾಂಡ್ರಮ್ಸ್ ತೋರಿಸ್ಬೋದು. ಯಾವ್ದಾದ್ರು ಒಂದ್ ಪಾರ್ಟ್ ಅಲ್ಲಿ ಕೈ ನೋವ್ತಾ ಇರ್ಬೋದು, ಅಥವಾ ಚೆಸ್ಟ್ ನೋವ್ತಾ ಇರ್ಬೋದು, ತಲೆ ನೋವ್ತಾ ಇರ್ಬೋದು. ಈ ತರ ಮೆಂಟಲ್ ಇಲ್ನೆಸ್ ಫಿಸಿಕಲ್ ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ, ಅದಕ್ಕೆ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಕರೀತಾರೆ. ಸೊ ಈಗ ಪಾಸಿಟಿವ್ಸ್, ನೀವು ಪಾಸಿಟಿವ್ಸ್ ಅಸರ್ಟಿವ್ ಪ್ರಾಕ್ಟೀಸ್ ಮಾಡಿದ್ರೆ ಪಾಸಿಟಿವ್ಸ್ ಏನೇನಂದ್ರೆ, ಸೆಟ್ಟಿಂಗ್ ಬೌಂಡ್ರೀಸ್. ನಿಮ್ ಫ್ರೆಂಡ್ ಯಾರಾದ್ರೂ ಬಂದು ಕೇಳ್ದಾಗ್ಲೂ, ಯಾರಾದ್ರೂ ನಿಮ್ಮನ್ನ ಕೇಳ್ಬೇಕಂದ್ರೂ ಅವ್ರ ತಲೆಯಲ್ಲಿ ಓಡುತ್ತೆ, ಓ ಈ ಹುಡುಗಿ ಮಾಡ್ಕೊಡಲ್ಲ, ಅವಳು ಪ್ರಾಕ್ಟಿಕಲ್ ಆಗಿರ್ತಾಳೆ, ಅಸರ್ಟಿವ್ ಆಗಿರ್ತಾಳೆ. ನಿಮ್ಗೂನು ಅಷ್ಟೇ, ನೀವು ಬೌಂಡ್ರೀಸ್ ಸೆಟ್ ಮಾಡಿದ್ರೆ ಯಾರು ಆ ಗೆರೆಯಿಂದ ಒಳಗ್ ಬಂದು ನಿಮ್ಮನ್ನ ಹರ್ಟ್ ಮಾಡೋದಕ್ ನೋಡೋದಿಲ್ಲ. ಕೆಲವೊಂದು ಹುಡುಗಿರ್ ಇರ್ತಾರೆ, ಅವ್ರ ಹತ್ರ ಮಾತಾಡಕ್ ಹೋದ್ರೇನೆ ಕಿರ್ಚಾಡ್ಬಿಡ್ತಾರೆ, ಸೊ ಅವ್ರ ಹತ್ರ ಮಾತಾಡ್ಬೇಕಂತಾನು ಅನ್ಸಲ್ಲ. ಸೊ ಆ ತರದ ಬೌಂಡ್ರೀಸ್ ಸೆಟ್ ಮಾಡೋದು ಏನ್ ಬೇಕಿಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ಆ ಹುಡುಗಿ ಹೆಲ್ಪ್ ಮಾಡ್ತಾಳ ಅಥವಾ ಬರೀ ಹೇಳ್ತಾಳ. ನಿಮ್ ಫ್ರೆಂಡ್ಗೆ ಬಂದು ಕೇಳಿದಾಗ ನಾನೆಲ್ಲಾ ಮಾಡ್ತೀನಿ ಅನ್ನೋ ಬದಲು, ಯಾವ ಟಾಪಿಕ್ ಹೇಳು, ಈ ಟಾಪಿಕ್ ಈಗ ಈ ತರ ಮಾಡ್ಬಿಡು ಅಷ್ಟೇ, ನನ್ಗೂ ಜಾಸ್ತಿ ಇದೆ ಕಣೆ ಅಂತ ಹೇಳಿ ನೀವು ಹೆಲ್ದಿ ಬೌಂಡ್ರೀಸ್ ಸೆಟ್ ಮಾಡ್ಬೋದು. ಆಮೇಲೆ ಕಾನ್ಫ್ಲಿಕ್ಟ್ಸ್ ಇರಲ್ಲ. ಆ ಹುಡುಗಿಗೆ ಮಾಡ್ಕೊಡ್ತೀನಿ ಅಂದು ನೀವು ಮಾಡ್ಕೊಟ್ಟಿಲ್ಲ ಅಂದ್ರೆ ಇಬ್ರಿಗೂ ಜಗಳ ಆಗತ್ತೆ. ನೀನ್ ಮಾಡ್ಕೊಡ್ತೀಯ ಅಂದೆ, ನಾನ್ ನಿನ್ನ ನಮ್ದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದೇ ಇಲ್ಲ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿರ್ತೀರ, ಹೇಳ್ತೀರಾ ಅವ್ರಿಗೆ, ನನ್ಗೆ ಈ ತರ ಕಾರಣ ಇದೆ, ನಾನು ಅದಕ್ಕೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲ್ಲ. ಅಂಡ್ ಆಲ್ಸೋ ಫೋರ್ತ್ ಪಾಯಿಂಟ್ ಇಸ್ ಅರ್ನಿಂಗ್ ರೆಸ್ಪೆಕ್ಟ್. ನೀವು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಏನಾಗುತ್ತೆ, ಮರ್ಯಾದೆ ಕೊಡ್ತಾರೆ ಎಲ್ಲಾರು. ನೀವು ಮುಂದೆ ಒಂದ್ ಮಾತಾಡಿ ಹಿಂದೆ ಒಂದ್ ಮಾತಾಡಿ ಏನ್ ಮಾಡ್ತಾರೆ, ಯಾರು ಮರ್ಯಾದೆ ಕೊಡೋದಕ್ ಹೋಗಲ್ಲ. ಮರ್ಯಾದೆ ಮುಂದೆ ಕೊಟ್ಟು ಸ್ಮೈಲ್ ಮಾಡಿದ್ರು ಹಿಂದೆ ಹೋಗಿ ಬಸಕ್ ಮಾಡ್ತಾರೆ. ಸೊ ಅಸರ್ಟಿವ್ ಆಗಿರೋದ್ರಿಂದ, ಓ ಇವಳು ಡೈರೆಕ್ಟ್ ಆಗಿ ಹೇಳ್ತಾಳೆ, ಮಕ್ಕದ ಮೇಲೆ ಹೇಳ್ತಾಳೆ, ಮುಚ್ಚು ಮರೆ ಏನಿಲ್ಲ ಅಂತ ಜನ ಏನೋ ಅವರು ಟ್ರಸ್ಟ್ ಮಾಡ್ತಾರೆ ನಿಮ್ಮನ್ನ. ಅಂಡ್ ಆಲ್ಸೋ ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಕ್ಲಾಸಲ್ಲೆಲ್ಲ. ಇಲ್ಲ ಅಂದ್ರೆ ಅವಳು ಬಂದು 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 ನನ್ ಕೇಳ್ತಾಳೆ ಅಂತ ನಿಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ, ನಾನ್ ಮಾಡ್ಲೇ ಇಲ್ಲ, ಏನ್ ಮಾಡೋದು ಅಂತ. ನೀವೆಲ್ಲಾ ಕಡೆ ಕಂಫರ್ಟಬಲ್ ಆಗಿ, ಸೆಕ್ಯೂರ್ ಆಗಿ, ಧೈರ್ಯವಾಗಿರ್ಬೇಕಂದ್ರೆ ನೀವು ಟ್ರೂತ್ಫುಲ್ ಆಗಿರ್ಬೇಕು ಎಲ್ಲಾರ್ಗು ಅಲ್ವಾ. ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಐಸ್ ಸ್ಟ್ರೇಟ್ ಆಗಿರ್ಬೇಕು, ಬಾಡಿ ಸ್ಟ್ರೇಟ್ ಆಗಿ ನಿಂತ್ಕೊಂಡು ರೀಸನ್ಸ್ ಹೇಳ್ಬೇಕು. ಇಲ್ಲ ನನ್ ಕೈಯಲ್ಲಿ ಮಾಡಕ್ ಆಗಲ್ಲ, ಏನಕ್ ಗೊತ್ತಾ, ನನ್ಗೆ ಕೈ ನೋವ್ತಿದೆ, ಅಥವಾ ನನಗೆ ಜಾಸ್ತಿ ಇದೆ ಅಂತ. ಒಂದೊಂದು ಹುಡುಗಿನ ಹೇಗ್ ಮಾಡಕ್ ಆಗಲ್ಲ, ಏನಿವಾಗ ನೀನೇ ಮಾಡ್ಕೋ, ಈ ತರ ರ್ಯಾಶ್ ಆಗಿ ಹೇಳ್ಬಿಡ್ತಾರೆ. ಸೊ ಸರ್ಟನ್ ವರ್ಡ್ಸ್ ಇದೆ, ಅದಂತಾನೆ ಪ್ರಾಕ್ಟೀಸ್ ಮಾಡಿ. ಸಾರಿ ಪ್ಲೀಸ್, ಏನ್ ಗೊತ್ತಾ, ನನ್ಗೆ ಈ ರೀಸನ್ ಇದೆ, ಮಾಡೋದಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ. ನಿಮ್ಮ ಬೇರೆಯೊಬ್ಬರಿಗೆ ಅರ್ಥ ಮಾಡಿಸೋದೇ ಅಸರ್ಟಿವ್ನೆಸ್. ಒಂದೇ ಸತಿ ನೋ ಅನ್ನೋದಲ್ಲ. ನಿಮ್ಗೆ ಏನ್ ಅನ್ಸ್ತಿದೆ, ನಿಮ್ಗೆ ಹೇಳಕ್ ಆಗಿಲ್ಲ ಅಂದ್ರು ಸಾರಿ ನನ್ ಕೈಯಲ್ಲಿ ಮಾಡಕ್ ಆಗಲ್ಲ, ರೀಸನ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಸೇ ಸಾರಿ, ಐ ಕಾಂಟ್ ಡೂ ಇಟ್ ಅಷ್ಟೇ. ಸೊ ಎಲ್ಲಾ ಟೈಮಲ್ಲೂ ಎಲ್ಲಾರು, ನಾನ್ ಬರೀ ಅಸೈನ್ಮೆಂಟ್ ಗರ್ಲ್ಸ್ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟೆ. ಬೇರೆ ಕಡೆನೂ ಅಷ್ಟೇ, ಯಾರಾದ್ರೂ ಸ್ಟ್ರೇಂಜರ್ಸ್ ಮಾತಾಡಿ ಹೆಲ್ಪ್ ಕೇಳ್ದಾಗ್ಲೂ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ ಮಾಡಿ. ಲೈಕ್ ಅಡ್ರೆಸ್ ಕೇಳ್ತಾರೆ, ನಿಮ್ಗೆ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಬೇರೆಯೊಬ್ಬರನ್ನ ಕೇಳಿ ಅಂತ ಹೇಳಿ, ಅಥವಾ ನೀವೇ ಬನ್ನಿ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಆತರ ಎಲ್ಲ ಮಾಡಬಾರ್ದು. ಅಂಡ್ ಆಲ್ಸೋ ಬೇರೆಯೊಬ್ರು ಏನಾದ್ರು ಬಸ್ ಅಲ್ಲಿ ಅಥವಾ ಬೇರೆ ಕಡೆ ಏನಾದ್ರು ಕೇಳಿದಾಗ ಆಗೋ ಸೇಫ್ಟಿ ಇಟ್ಕೊಂಡು ಹೆಲ್ಪ್ ಮಾಡಿ.
ಸುಮ್ಮನೆ ಆ ಥರನೇ ಹೇಳಕ್ ಹೋಗ್ಬಿಡಿ. ಆಮೇಲೆ ಮನೆಯಲ್ಲೂ ಅಷ್ಟೇ, ರಿಲೇಟಿವ್ಸ್ ಬಂದಾಗ ನೀವು ಒಳ್ಳೆಯವ್ರ ಥರ ನಾಟಕ ಮಾಡಬೇಕು. ಜಾಸ್ತಿ ಒಳ್ಳೆಯವ್ರ ಥರ ಇರಕ್ ಹೋಗ್ಬೇಡಿ. ನೀವು ಹೇಗಿದ್ದೀರೋ ಹಾಗಿರಿ. ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಗ ಅದು ಆ ಲೆವೆಲ್ಗೆ ನಿಮ್ಗೆ ಡೆಫಿನೆಟ್ಲಿ ಪೂರೈಸೋದಕ್ಕಾಗೋದಿಲ್ಲ. ಸೊ ಮನೆಯಲ್ಲೇ ಆಗ್ಲಿ, ಅಪ್ಪ ಅಮ್ಮಗೆ ಆಗ್ಲಿ, ಅಪ್ಪ ಅಮ್ಮ ಹತ್ರ ಅಸರ್ಟಿವ್ನೆಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಇನ್ಯಾರ ಹತ್ರನು ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ನಮ್ಮ ಅಮ್ಮ ಹತ್ರ ನಾನ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಜನದ ಹತ್ರ ನಾನ್ ಮಾಡಕ್ಕಾಗುತ್ತೆ. ಆದ್ರೆ ನಮ್ಮ ಅಮ್ಮ ಹತ್ರ ಅಂದ್ರೆ ಐ ಕ್ಯಾನ್ ಎಕ್ಸ್ಪ್ರೆಸ್, ನಾನ್ ಏನಾದ್ರೂ ಹೇಳ್ಬೋದಲ್ವಾ, ಅಮ್ಮ ನಂಗೆ ಹಿಂಗಾಗ್ತಿದೆ, ನಾನ್ ಮಾಡಕ್ಕಾಗಲ್ಲ. ಐ ಕಾಂಟ್ ಟೆಲ್ ಟು ಮೈ ಫಾದರ್ ಆರ್ ಟು ಮೈ ರಿಲೇಟಿವ್ಸ್. ಬೇರೊಬ್ರಿಗೆ ನಾನು ಹೋಗಿ ಹೇಳಕ್ಕಾಗಲ್ಲ. ಸೊ ಅಮ್ಮ ಹತ್ರ ಎಲ್ಲಾನು ಹೇಳ್ಕೊಬಹುದು. ಮನೆಯಿಂದ ಸ್ಟಾರ್ಟ್ ಆದ್ರೆ ಮಾತ್ರ ಪ್ರಪಂಚದಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳಕ್ ಆಗೋದು. ಹಂಗಂತ ಎಲ್ಲಾನು ಹೋಗ್ಬಿಟ್ಟು ಆಗಲ್ಲ ಆಗಲ್ಲ ಅಂತಲ್ಲ. ಕೆಲವೊಮ್ಮೆ ನಿಮ್ ಕೈಲಿ ಆಗಲ್ಲ ಮಾಡಕ್ಕೆ ಕೆಲ್ಸ, ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೈಕಲಾಜಿಕಲ್ ಸ್ಟ್ರೆಸ್, ಫಿಸಿಕಲ್ ಇಲ್ನೆಸ್, ಮೆಂಟಲಿ ಎಲ್ಲಾದ್ರಲ್ಲೂ ಡಿಸ್ಟರ್ಬ್ ಆಗ್ತೀರಾ. ಸೊ ಯು ಶುಡ್ ನೋ ಯೋರ್ ಬೌಂಡ್ರೀಸ್. ಎಲ್ಲೆಲ್ಲಿ ನಿಮಗೆ ಆ ಬೌಂಡ್ರೀಸ್ ಸೆಟ್ ಮಾಡಬೇಕು, ಆ ರಿಲೇಶನ್ಶಿಪ್ ಎಲ್ಲೆಲ್ಲಿ ಸ್ಟಾಪ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಸೊ ನನ್ನ ಟಾಕ್ ಏನೋ ಉಪಯೋಗ ಆಗಿದೆ ಅನ್ಕೊಂತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.